ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಸರಿತಾ ಗೌರಿನ ತುಂಬಾನೇ ಬೈತಾ ಇರ್ತಾಳೆ. ಅವಳು ಮಾಡಿರೋ ಮೋಸಕ್ಕೆ ಸರಿತನಿಗೆ ಸಹಿಸೋಕೆ ಆಗ್ತಾನೆ ಇರೋದಿಲ್ಲ. ಮನೆಯವ್ರು ಎಷ್ಟು ಹೇಳಿದ್ರು ಅವಳು ಕೇಳ್ತಾನೆ ಇರೋದಿಲ್ಲ. ಪದೇ ಪದೇ ಗೌರಿನ ಆಚೆ ಹೋಗು ಅಂತ ಬೈತಾನೆ ಇರ್ತಾಳೆ. ಆಗ ಗೌರಿಗೆ ಸಿಟ್ಟು ಬಂದು, ಸ್ವಲ್ಪ ತಡಿತೀರಾ? ಅಲ್ಲ, ನೀವು ಅವಾಗಿಂದ ಮಾತಾಡ್ತಾನೆ ಇದ್ದೀರಾ, ನಾನು ಕೇಳಿಸ್ಕೊತಾನೇ ಇದ್ದೀನಿ. ನಾನೇನು ಇವ್ರಿಗೆ ದೇಹಿ ಅಂತ ಭಿಕ್ಷೆ ಬೇಡಿ ಮದುವೆ ಆಗಿಲ್ಲ. ಪರಿಸ್ಥಿತಿ ಸಂದರ್ಭ ಆ ಥರ ಇತ್ತು, ಅದಕ್ಕೆ ಮದುವೆ ಆದ್ವಿ ಅಷ್ಟೇ. ಅದನ್ನ ಬಿಟ್ಟು ಇವರೇ ನನ್ನ ಗಂಡ ಆಗಬೇಕು ಅಂತ ನಾನೇನು ತುದಿಗಾಲ ಮೇಲೆ ನಿಂತಿದ್ದಿಲ್ಲ. ಮನೆಯವರೆಲ್ಲ ಒತ್ತಾಯ ಮಾಡಿದ್ರು. ಈ ದೊಡ್ಡ ಮನೆ ಕುಟುಂಬದವರು ನನ್ನ ಹತ್ರ ಕೇಳ್ಕೊಂಡ್ರು, ಅದಕ್ಕೆ ಈ ಮದುವೆ ಆದೆ. ನನಗೇನು ಈ ಮದುವೆ ಇಷ್ಟ ಇಲ್ಲ. ಏನೋ ನನ್ನ ಹಣೆ ಬರದಲ್ಲಿ ಇದೇ ಬರ್ತೈತೇನೋ, ಅದನ್ನ ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳಿದಾಗ ಸರಿತಾ, ಇಲ್ಲ, ನಾನು ಏನು ಇನ್ ಮಾತನ್ನ ಕೇಳೋದಿಲ್ಲ. ನೀನ್ ಮೋಸ ಮಾಡಿದೀಯಾ, ಮುಸ್ಕಾಕೊಂಡು ನನ್ನ ಮಗನ ಹತ್ರ ನೀನು ತಾಳಿ ಕಟ್ಸ್ಕೊಂಡಿದೀಯ ಅಂದ್ಮೇಲೆ ಈ ಮದ್ವೆನ ನಾನು ಮದ್ವೆ ಅಂತ ಹೇಗೆ ಒಪ್ಕೊಳ್ಳಿ? ಖಂಡಿತ ನನ್ನಿಂದ ಆಗಲ್ಲ. ನಿನ್ನ ಈ ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮನೆಯಿಂದ ಆಚೆ ನಡಿ ಅಂತ ಮತ್ತೆ ಬೈಯೋಕೆ ಶುರು ಮಾಡ್ತಾಳೆ. ಆಗ ಗೌರಿ, ಇಲ್ಲ, ನಾನು ಹೋಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಕೊಂಡಿದ್ದೀನಿ. ಈಗ ನಾನು ಅಂದೇಳೆ ಮನೆಯಿಂದ ಆಚೆ ಹೋದ್ರೆ ನಿಮ್ಗೂ ಮರ್ಯಾದೆ ಅಲ್ಲ, ನಮ್ಮ ತವ್ರ ಮನೆಗೂ ಅದು ಒಳ್ಳೇದಲ್ಲ. ನೀವು ಇಷ್ಟು ದೊಡ್ಡ ಕುಟುಂಬದ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ನಾನು ಇಲ್ಲೇ ಇರಬೇಕು. ಕಷ್ಟನೋ ಸುಖನೋ ನಾನು ಇಲ್ಲೇ ಇರ್ತೀನಿ. ತಾಳಿ ಬಿದ್ದಾಗಿದೆ, ಇನ್ಮೇಲೆ ನಾನು ಎಲ್ಲೂ ಹೋಗೋಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಒಪ್ಪಲೇಬೇಕು. ಇದೇ ನನ್ನ ನೆಲ, ಇದೇ ನನ್ನ ಕುಲ ಅಂತ ಹೇಳಿಬಿಡ್ತಾಳೆ. ಆಗ ಸರಿ ತನಗೆ ಇನ್ನೂ ಸಿಟ್ಟು ಬರುತ್ತೆ. ನೋಡಿದ್ಯಮ್ಮ ಇವಳನ್ನ ಎಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂತ. ಅಲ್ಲ, ಅಷ್ಟೆಲ್ಲ ಮೋಸ ಮಾಡಿ ಮದುವೆ ಮಾಡ್ಕೊಂಬಂದು ಮತ್ತೆ ನಮಗೆ ಎದುರು ಓದಿಸ್ತಾ ಇದ್ದಾಳೆ. ಇಂಥವಳನ್ನ ಈ ಮನೆ ಸೊಸೆಯಾಗಿ ನಾನು ಒಪ್ಕೋಬೇಕಾ? ಸಾಧ್ಯನೇ ಇಲ್ಲ. ಮೊದಲು ಇವಳನ್ನ ಆಚೆ ಕಳಿಸಿ ಅಂತ ಮಾವನಿಗೆ ಹೇಳೋಕೆ ಶುರು ಮಾಡ್ತಾಳೆ. ಆಗ ಗೌರಿ, ಇಲ್ಲ, ನನ್ನಿಂದ ಆಚೆ ಹೋಗೋಕೆ ಸಾಧ್ಯನೇ ಇಲ್ಲ. ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇರಬೇಕು ಅಂತ ಮತ್ತೆ ಅದನ್ನೇ ಹೇಳ್ತಾ ಇರ್ತಾಳೆ. ಆಗ ಸರಿತಾ ಹೋಗಿ ಹೋಗಿ ಅಂತ ಬೈತಾ ಇರುವಾಗ ಮಾವ ಬಂದು, ಏನ್ ಸರಿತಾ ನೀನು ಅವಾಗಿಂದ ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ಪಾಪ ಹುಡುಗಿ ಅವಾಗಿಂದ ಹೇಳ್ತಾ ಇದ್ದಾಳೆ, ನಂದೇನು ತಪ್ಪಿಲ್ಲ, ಎಲ್ಲ ಪರಿಸ್ಥಿತಿಗೆ ನಾನು ಆ ಥರ ನಡ್ಕೊಂಡೆ, ಈ ಥರ ಕೆಲಸ ಮಾಡಬೇಕಾಯ್ತು ಅಂತ ಹೇಳ್ತಾ ಇದ್ದಾಳೆ. ನಿಂಗೆ ಅರ್ಥನೇ ಆಗ್ತಾ ಇಲ್ವಾ? ಮತ್ತೆ ಪದೇ ಪದೇ ಮನೆಯಿಂದ ಆಚೆ ಹೋಗು ಅಂದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ? ಅಲ್ಲ, ನಾವೆಲ್ಲ ಕೇಳ್ಕೊಂಡಿದ್ದಕ್ಕೆ ಅವಳು ಮದುವೆ ಆಗಿದ್ದು, ಅವಳದೇನೋ ತಪ್ಪಿಲ್ಲ. ಅವ್ರ ಮನೆಯವರು ತಪ್ಪು ಮಾಡಿರ್ಬೋದು, ಆದ್ರೆ ಪಾಪ ಹುಡುಗಿ ಏನ್ ತಪ್ಪು ಮಾಡಿದಾಳೆ? ನೀನು ಈ ತರ ನಡ್ಕೋತೀಯ ಅಂತ ನಾನು ಅನ್ಕೊಂಡಿದ್ದಿದ್ದಿಲ್ಲ. ಅಲ್ಲ, ಎಲ್ಲ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡ್ರೆ ನೀನೇನು ಈ ತರ ಮಾತಾಡ್ತಾ ಇದೀಯಾ ಅಂತ ಕೇಳಿದಾಗ, ಅಲ್ಲ ಮಾವ, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಈ ತರ ಮಾತಾಡ್ತಾ ಇರೋದು. ನನ್ನ ಮಗನ್ಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ಮೇಲೆ ನನ್ನ ಮಗ ಸಾಯೋವರೆಗೂ ಜೊತೆ ಹೇಗಿರ್ತಾನೆ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೂ ಏನಾದರೂ ಆಗಿದೆಯಾ? ಇವಳೇನ್ ತಲೆ ತುಂಬಿದಾಳ? ಇವಳು ಮುಗ್ಧತೆಗೆ ನೀವೆಲ್ಲ ಮರಳಾಗಬೇಡಿ ಅಂತ ಸರಿತಾ ಹೇಳ್ತಾನೆ ಇರ್ತಾಳೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಕಾಂತಲಕ್ಷ್ಮಿ ಮಾಡಿರೋ ಕಿತಾಪತಿಗೆ ಎಲ್ಲರೂ ಅನುಭವಿಸ್ತಾ ಇರ್ತಾರೆ. ಆಗ ಚಿನ್ನು, ಅಪ್ಪ, ಗೌರಕ್ಕ ಇಲ್ಲ ಅಂದ್ರೆ ಈ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ, ಹೌದಮ್ಮ, ಅವಳು ನಮ್ಮನೆ ಬೆಳಕಾಗಿದ್ಲು. ಇವಾಗ ಬೆಳಕಿದ್ರು ಕತ್ಲೆನೆ ಅಂತ ನಮಗ ಅನಿಸ್ತಾ ಇದೆ. ಆದ್ರೆ ನಮ್ಮ ಬೆಳಕು ಅಲ್ಲಿ ಹೇಗೆ ಬೆಳಗುತ್ತೋ ಏನೋ, ಅವಳನ್ನ ಅಲ್ಲಿ ಹೇಗೆ ನಡೆಸ್ಕೋತಾರೋ ಏನೋ, ಅಲ್ಲಿ ನಿನ್ನ ಮಗಳು ಯಾವ ಪರಿಸ್ಥಿತಿಯಲ್ಲಿದ್ದಾಳೋ ಏನೋ, ನನಗಂತೂ ತುಂಬಾನೇ ಚಿಂತೆ ಆಗ್ತಾ ಇದೆಯಮ್ಮ ಅಂತ ವೀರಣ್ಣ ಹೇಳ್ತಾ ಇರ್ತಾನೆ. ಈ ಕಡೆ ಸರಿತಾ ಅತ್ತೆ ಹತ್ರ ಹೋಗಿ, ಅತ್ತೆ ನೀವಾದ್ರೂ ಹೇಳಿ, ಮಾವ ಏನೇನೋ ಮಾತಾಡ್ತಾ ಇದ್ದಾರೆ, ಇವಳೇ ಈ ಮನೆ ಸೊಸೆ ಅಂತ ಬೇರೆ ಹೇಳ್ತಾ ಇದ್ದಾರೆ, ನನಗೆ ಇವಳು ಬೇಡ, ನೀವಾದ್ರೂ ಮಾವಂಗೆ ಹೇಳಿ ಅಂತ ಹೇಳಿದಾಗ, ಅಲ್ಲ ಸರಿತಾ, ನಿಮ್ಗಿಂತ ಮುಂಚೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಆದ್ರೆ ಇವತ್ತಿನವರೆಗೂ ನಾನು ನನ್ನ ಗಂಡನ ಮಾತಿಗೆ ನಾನು ಎದುರು ಉತ್ತರ ಕೊಟ್ಟಿಲ್ಲ. ಆದ್ರೆ ಇವತ್ತು ನೀವು ಮಾಡೋದು ತಪ್ಪು ಅಂತ ನಾನೇ ಹೇಳಿ, ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಕರೆಕ್ಟೇ ಅಂತ ಹೇಳ್ತಾಳೆ. ಆಗ ಸರಿತಾ, ಅಯ್ಯೋ ಅತ್ತೆ, ನಿಮ್ಗೆ ನಾನು ಹೇಗೆ ಹೇಳ್ಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ರೀ, ನೀವು ಆದ್ರೂ ಹೇಳ್ರಿ ಅಂತ ಗಂಡನ ಹತ್ರ ಹೋಗ್ತಾಳೆ. ಆಗ ವಿವೇಕಪ್ಪ, ಅಲ್ಲ, ಅಪ್ಪ ಏನ್ ಹೇಳ್ತಾರೋ ಅದೇ ಕರೆಕ್ಟ್. ಯಾಕಂದ್ರೆ ಅಪ್ಪ ಏನ್ ಹೇಳೋದನ್ನ ನಾವು ಫಾಲೋ ಮಾಡುದು, ಅವ್ರು ಹೇಳೋದು ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ನೀನು ಇದನ್ನ ಅರ್ಥ ಮಾಡ್ಕೊಂಡು ಸುಮ್ನಾಗ್ಬಿಡು ಅಂತ ವಿವೇಕಪ್ಪ ಹೇಳ್ತಾನೆ. ಆಗ ಸರಿತಾ ಮತ್ತೆ ಬಂದು ಗೌರಿಗೆ, ನಡಿ ಆಚೆ, ನೀನು ಈ ಮನೇಲಿ ಇರೋಕೆ ಲಾಯಕ್ಕಿಲ್ಲ, ನಡಿ ಆಚೆ ಅಂತ ಹೇಳ್ತಾರುವಾಗ ಅತ್ತೆ ಜೋರಾಗಿ, ಏನೇ ಸರಿತಾ, ನೀನು ಅವಾಗಿಂದ ಹೇಳೋದು ಅರ್ಥ ಆಗ್ತಾ ಇಲ್ವೋ ನಿನಗೆ? ಅವಳನ್ನ ಇನ್ನೂ ಎಷ್ಟು ಅಂತ ಅವಮಾನ ಮಾಡ್ತೀಯಾ? ಅವಳ ಆರತಿ ಮಾಡಿ ಒಳ ಕರ್ಕೋ ಸಾಕು ಅಂತ ಬೈದಾಗ, ನನ್ನಿಂದ ಆಗಲ್ಲ ಅತ್ತೆ ಅಂತ ಹೇಳ್ತಾಳೆ. ಆಗ ಮಾವ, ಆಶಾರಾಣಿ ಎಲ್ಲ ರೆಡಿ ಮಾಡ್ಕೊಳಮ್ಮ, ಸೊಸೆನ ಮನೆ ತುಂಬಿಸ್ಕೋ ಅಂತ ಹೇಳ್ತಾನೆ. ಆಗ ಆಶಾರಾಣಿ ಹೋಗಿ ಎಲ್ಲ ಸೆಟ್ ಮಾಡ್ಕೊಂಬಂದು ಸೊಸೆನ ಒಳ ಕರ್ಕೊಳಕ್ಕೆ ನಿಂತಿರ್ತಾಳೆ. ಈ ಕಡೆ ಸರಿತಿರ್ಗಂತೂ ಸಿಡಿಲೇ ಬಂದು ಎದೆಗೆ ಬಡ್ದಿರ್ತಾರ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಆಗ ಆಶಾರಾಣಿ,
ಆರತಿ ಎಲ್ಲ ಮಾಡಿ ಸೊಸೆನ ಮತ್ತು ಮಗನ್ನ ಒಳಗಡೆ ಕರ್ಕೋತಾಳೆ. ಒಳಗಡೆ ಕರ್ಕೊಂಡಿದ್ದನ್ನ ನೋಡಿ ಸರಿತನ್ಗೆ ಸಿಟ್ಟು ಬರುತ್ತೆ. ಆದ್ರೆ ಮನೇಲಿ ಕೆಲವರಿಗೆ ಖುಷಿ ಆಗುತ್ತೆ. ಹಾಗೂ ಹೀಗೂ ನಮ್ಮ ವಿವೇಕನ ಮದುವೆ ಮಾಡ್ಬಿಟ್ವಲ್ಲ ಅಂತ ಖುಷಿ ಆಗುತ್ತೆ. ಆಗ ಪಾಪ ಗೌರಿ ತುಂಬಾನೇ ಬೇಜಾರಿಂದ ಒಳಗಡೆ ಬರ್ತಾಳೆ. ಆಗ ಸರಿತಾ ಒಂದ್ ಚಾಲೆಂಜ್ ಮಾಡ್ತಾಳೆ. ಅಲ್ಲ ನೀವ್ ಎಷ್ಟೆಲ್ಲ ನಾನು ಹೇಳಿದ್ರು ಇವಳ ಮನೆ ತುಂಬಿಸ್ಕೊಂಡ್ರಲ್ಲ, ಆದ್ರೆ ನಾನು ಅದನ್ನ ಒಪ್ಕೋತೀನಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಇವಳು ಒಪ್ಕೋಬೇಕು. ಕಂಡೀಷನ್ ಏನು ಅಂತ ನಿನಗೆ ಗೊತ್ತಾ? ನಿಮ್ಮನೆಯವರೆಲ್ಲ ಮೋಸ ಮಾಡಿ ಈ ಮದ್ವೆ ಮಾಡಿದ್ರು. ನಿನ್ ತವ್ರ ಮನೆಯವರಿಂದ ನಮಗೆ ಅನ್ಯಾಯ ಆಗಿದೆ. ಅಂತವ್ರು ಈ ಮನೆ ಹೊಸಲು ತುಳಿಬಾರ್ದು. ನೀನು ಅವ್ರ ಮನೆ ಹೊಸಲನ್ನ ತುಳಿಬಾರ್ದು. ಅವ್ರ ಜೊತೆಗಿರೋ ನಿನ್ ರಕ್ತ ಸಂಬಂಧನ ನೀನು ಕಳ್ಕೊಂಡ್ಬಿಡ್ಬೇಕು. ಯಾವತ್ತೂ ಅವ್ರ ಮುಖನ ನೀನು ನೋಡಬಾರ್ದು ಅಂತ ಹೇಳೋಕೆ ಶುರು ಮಾಡ್ಬಿಡ್ತಾಳೆ. ಪಾಪ ಗೌರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹಾಗೆ ಮನೆಯವರೆಲ್ರಿಗೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಎಲ್ರು ಗೌರಿ ತವ್ರ ಮನೆಯಲ್ಲಿ ಊಟ ಮಾಡದೆ ಕೂತಿರ್ತಾರೆ. ಆಗ ಅತ್ತೆ ಬಂದು, ಅಲ್ಲಪ್ಪ ನೀನು ಊಟ ಮಾಡಿಲ್ಲ, ಮನೇಲಿ ಯಾರು ಊಟ ಮಾಡಿಲ್ಲ, ಬಾವಿರಣ್ಣ ಊಟ ಮಾಡ್ಬಾ ಅಂತ ತಮ್ಮನ್ನ ಕರೀತಾಳೆ. ಅಲ್ಲ ಅಕ್ಕ, ನಾನು ಊಟ ಮಾಡೋದು ಹೋಗ್ಲಿ, ಮೊದಲು ಅವಳಿಗೆ ಹಾಕು. ಯಾಕಂದ್ರೆ ಅವಳು ಗಟ್ಟಿಯಾಗಿರ್ಬೇಕು. ಅವಳು ಗಟ್ಟಿ ಹಾಕಿದ್ರೆ ಇನ್ನೂ ತುಂಬಾನೇ ಕೆಲಸಗಳನ್ನ ಮಾಡ್ತಾಳೆ ಇಲ್ಲಿ ಕಿತಾಪತಿನ ಅಂತ ವೀರಣ್ಣ ಕಾಂತಲಕ್ಷ್ಮಿಗೆ ಹೇಳ್ತಾನೆ. ಆಗ ಕಾಂತಲಕ್ಷ್ಮಿ ಹೊತ್ತ ಹೋಗಿ, ಅತ್ತೆ ಬಾರಮ್ಮ ಊಟ ಮಾಡಬಾ, ಅವರು ಯಾರು ಊಟ ಮಾಡಿಲ್ಲ, ನೀನು ಊಟ ಮಾಡಿಲ್ಲ ಅಂದ್ರೆ ಹೇಗೆ, ಬಾ ಅಂತ ಕರಿತಾಳೆ. ಹೌದಲ್ವಾ, ನಾನು ಊಟ ಮಾಡಿಲ್ಲ ಅಂದ್ರೆ ಅವ್ರು ಯಾರು ಊಟ ಮಾಡಲ್ಲ ಅಂತ ಕಾಂತಲಕ್ಷ್ಮಿ ಬಂದು ಎಲ್ರಿಗೂ ಊಟ ಹಾಕಿ ಕೊಡ್ತಾ ಇರ್ತಾಳೆ. ಆಗ ಚಿನ್ನು, ಅಲ್ಲಮ್ಮ ನಮಗೆಲ್ಲ ಹಾಕೊಟ್ಟಿದ್ಯಾ, ನೀನೇ ಹಾಕೊಂಡಿಲ್ಲ ಅಂತ ಹೇಳಿದಾಗ, ಹೌದಲ್ಲ ನಾನೇ ಹಾಕೊಂಡಿಲ್ಲಲ್ಲ ಅಂತ ಹಾಕೊಂಡು ಊಟ ಮಾಡೋಕೆ ಅಂತ ಹೋಗ್ತಾಳೆ. ಆಗ ಸಡನ್ಲಿ ಗೌರಿ ನೆನಪು ಅವಳಿಗಾಗತ್ತೆ. ಅಲ್ಲ ನಮ್ ಗೌರಿನೂ ಊಟ ಮಾಡಿಲ್ಲ ಇವತ್ತು. ಯಾಕಂದ್ರೆ ಅವಳನ್ನ ಊಟ ಮಾಡೋಕ್ಕಿಂತ ಮುಂಚೆನೆ ನಾನು ಮುಸ್ಕಳ್ಗೆ ಹಾಕ್ಬಿಟ್ಟೆ. ಪಾಪ ಅವಳು ಅಲ್ಲಿ ಹೇಗಿದ್ದಾಳೋ ಏನೋ, ಊಟ ಮಾಡಿದಾಳೋ ಇಲ್ಲೋ ಅಂತ ಚಿಂತೆ ಮಾಡೋಕೆ ಶುರು ಮಾಡ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.